ಹಾಯ್, ನಾನು ಅಕ್ಷರ್ ಫ್ರಮ್ ಕನ್ನಡ ವಿಲರ್ಸ್. ನೀವಾಗ ನೋಡ್ತಾ ಇದ್ದೀರಾ ದಿ ಆಲ್ ನ್ಯೂ ಜುಪಿಟರ್ 2025 ವೇರಿಯಂಟ್ ಇದು. ನೀವು ಇಲ್ಲಿ ನೋಡ್ತಾ ಇರೋದು ಮ್ಯಾಟ್ ಬ್ಲೂ ಕಲರ್. ಈ ವೇರಿಯಂಟ್ ಬಂದು ಟಾಪ್ ಅಂಡ್ ವೇರಿಯಂಟ್ ಡಿಸ್ಕ್ ಪ್ಲಸ್ ಸ್ಮಾರ್ಟ್ ಎಕ್ಸ್ ಕನೆಕ್ಟಿವಿಟಿ ಜೊತೆ ಬರುತ್ತೆ. ನಿಮಗೆ ಜುಪಿಟರ್ ನಲ್ಲಿ ಟೋಟಲಿ 4 ವೇರಿಯಂಟ್ ಇದೆ. ಒಂದು ಡ್ರಮ್ ಬ್ರೇಕ್ ವಿತ್ ಸ್ಟೀಲ್ ವೀಲ್ಸ್, ನೆಕ್ಸ್ಟ್ ಬಂದು ಡ್ರಮ್ ಬ್ರೇಕ್ ಅಲಾಯ್ ವೀಲ್ಸ್ ಸೆಕೆಂಡ್ ವೇರಿಯಂಟ್. ಮೂರನೇ ವೇರಿಯಂಟ್ ಬಂದು ಡ್ರಮ್ ವಿತ್ ಸ್ಮಾರ್ಟ್ ಎಕ್ಸ್ ಕನೆಕ್ಟ್, ನೆಕ್ಸ್ಟ್ ಡಿಸ್ಕ್ ವಿತ್ ಸ್ಮಾರ್ಟ್ ಎಕ್ಸ್ ಕನೆಕ್ಟ್. ಸೊ ಇಲ್ಲಿ ನಿಂತಿರೋದು ಡಿಸ್ಕ್ ವಿತ್ ಸ್ಮಾರ್ಟ್ ಎಕ್ಸ್ ಕನೆಕ್ಟ್. ಎಕ್ಸ್ ಶೋರೂಮ್ ಪ್ರೈಸ್ ಬಂದ್ಬಿಟ್ಟು 90,600 ರೂಪಾಯಿ ಇದೆ ಎಕ್ಸ್ ಶೋರೂಮ್ ಪ್ರೈಸ್. ಆನ್ ರೋಡ್ ಪ್ರೈಸ್ ಬಂದು ನಿಖರವಾಗಿ 1,19,900 ರೂಪಾಯಿ ಆಗುತ್ತೆ. ಸೊ ಈ ಒಂದು ವೆಹಿಕಲ್ ನಮಗೆ ಇವಾಗ ಹಾಸನದ ಶ್ರೀಕೃಷ್ಣ ಟಿವಿಎಸ್ ನಲ್ಲಿ ಅವೈಲಬಿಲಿಟಿ ಇರುತ್ತೆ. ನಿಮಗೆ ಶೋರೂಮ್ನ ಲೊಕೇಶನ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಆರಾಮಾಗಿ ಕಾಂಟ್ಯಾಕ್ಟ್ ಮಾಡಬಹುದು. ಈ ಒಂದು ಗಾಡಿಯ ಕಂಪ್ಲೀಟ್ ರಿವ್ಯೂನ ನಾನು ಇವಾಗ ಮಾಡ್ತಾ ಇದ್ದೀನಿ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಮೊದಲನೇದಾಗಿ ಗಾಡಿಯ ಫ್ರಂಟ್ ಲುಕ್. ಸೊ ಹೊರಗಡೆಯಿಂದ ಹೇಗೆ ಕಾಣಿಸುತ್ತೆ ಕಂಪ್ಲೀಟಾಗಿ ನೋಡ್ಕೊಂಬಿಡಿ ಸುತ್ತ. ಸೊ ಕಂಪ್ಲೀಟ್ಲಿ ಒಂಥರ ಈ ಕಲರ್ ಮ್ಯಾಟ್ ಬ್ಲೂ ಕಲರ್ ಏನಿದೆ ಪೂರ್ತಿ ರಾಯಲಾಗಿ ಕಾಣಿಸ್ತಾ ಇದೆ ಕಲರ್. ಅದ್ರ ಜೊತೆಗೆ ಈ ಒಂದು ಲೋಗೋ ಏನು ನೋಡ್ತಾ ಇದ್ದೀವಿ ಜುಪಿಟರ್ ಲೋಗೋ. ಸೊ 3D ಎಂಬ್ಲಮ್, ಕೆಳಗಡೆ TVS ಲೋಗೋ ಸಹ ಇದೆ. ಅದಾದ ನಂತರ ಸೊ ಫ್ರಂಟಿಂದ ನೋಡೋದಾದರೆ ಹೆಡ್ಲೈಟ್ ಬಂದು ಕಂಪ್ಲೀಟ್ಲಿ LED ಹೆಡ್ಲೈಟ್ಸ್. ಸೊ 2 ಲೋ ಬೀಮ್, ಮಧ್ಯದಲ್ಲಿರೋದು ಹೈ ಬೀಮು. ಸ್ಮಾರ್ಟ್ ಎಕ್ಸ್ ಕನೆಕ್ಟ್ ಸ್ಟಿಕ್ಕರಿಂಗ್ ಇದೆ. ಅದಾದ ನಂತರ 2 ಮಿರರ್ಸ್ ಕಂಪ್ನಿಯಿಂದ ಬೈ ಡಿಫಾಲ್ಟ್ ಬರುತ್ತೆ. ಅದರಲ್ಲೂ ಸಹ TVSನ ಬ್ರ್ಯಾಂಡಿಂಗ್ನ ನೋಡ್ಬೋದು. ಅದಾದ ನಂತರ ಫ್ರಂಟಲ್ಲಿ TVS ಎಂಬ್ಲಮ್ 3D ಲೋಗೋ ಮತ್ತು ನಂಬರ್ ಪ್ಲೇಟ್ ಹೋಲ್ಡರ್. ಮತ್ತು ನೆಕ್ಸ್ಟು ನಮಗೆ ರೋಡ್ ಪ್ರೆಸೆನ್ಸ್ ಎನ್ಹಾನ್ಸ್ ಮಾಡುವಂಥ ಫೀಚರ್ ಏನಂದರೆ DRL. ಕಂಪ್ಲೀಟಾಗಿ ಈ ಒಂದು DRL ಟಾಪ್ ಆ್ಯಂಡ್ ವೇರಿಯಂಟ್ನಲ್ಲಿ ಫುಲ್ DRL ಬರುತ್ತೆ. ಅದ್ರ ಜೊತೆಗೆ ಇಂಡಿಕೇಟರ್ ಸಹ ಇದರೊಳಗಡೆ ಇಂಟಿಗ್ರೇಟೆಡ್ ಆಗಿದೆ. ಈ ಒಂದು ಸೈಡ್ ಪಾರ್ಟ್ ಏನಿದೆ ಇದು ಇಂಡಿಕೇಟರಾಗಿ ವರ್ಕ್ ಮಾಡುತ್ತೆ. ಸೈಡಲ್ಲಿ ಸೆಂಟರಲ್ಲಿ ಮಾತ್ರ DRL ನಮಗೆ ಇಂಡಿಕೇಟರ್ ಆಫ್ ಆಗಿದ್ದಾಗ ಕಂಪ್ಲೀಟ್ DRL ಬರುತ್ತೆ. ಫ್ರಂಟ್ ವೀಲ್ನ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ 90/90 12, ಸೊ 12 ಇಂಚಿನ ಅಲಾಯ್ ವೀಲ್ಸ್ ಕೊಟ್ಟಿರೋದು ಇದರಲ್ಲಿ. ಈ ಒಂದು ಕಂಪ್ಲೀಟ್ ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ಇದರಲ್ಲಿ ಅಲಾಯ್ ವೀಲ್ಸ್ ವಿತ್ ಡಿಸ್ಕ್ ಬ್ರೇಕ್ಸ್ ಇದೆ ನೋಡಿ. ನಂತರ ಇಲ್ಲಿ ಆಗಲೇ ಹೇಳಿದಾಗ TVS ಬ್ರ್ಯಾಂಡಿಂಗ್ನ ನೋಡ್ಬೋದು. ಮತ್ತು ಇಂಜಿನ್ ಇದು 113cc 5.9 ಕಿಲೋವ್ಯಾಟನ್ನ ಪ್ರೊಡ್ಯೂಸ್ ಮಾಡುತ್ತೆ ಪವರ್ನ. 9.8 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಆ ಒಂದು ಇಂಜಿನ್ ಕೊಟ್ಟಿದ್ದಾರೆ. CVT ಇಂಜಿನ್ ಇದು 2 ವ್ಯಾಲ್ವ್ ಇಂಜಿನು, ನಾಟ್ ಎ 4 ವ್ಯಾಲ್ವ್, 2 ವ್ಯಾಲ್ವ್ ಪೆಟ್ರೋಲ್ ಇಂಜಿನ್ ಇದು. ಅದಾದ ನಂತರ ಬ್ಯಾಕ್ ಸೈಡಲ್ಲಿ ಸಸ್ಪೆನ್ಷನನ್ನು ಸಹ ನೋಡ್ಬೋದು. ಬ್ಯಾಕ್ ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ ಸಿಂಗಲ್ ಸಸ್ಪೆನ್ಷನ್, ಮತ್ತು ಇದು 3 ಸ್ಟೆಪ್ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಕೂಡ ಆಗಿದೆ. ನಂತರ ನಾವು ಬ್ಯಾಕ್ ಸೈಡಿಂದ ನೋಡೋದಾದರೆ ಇಲ್ಲಿ ಬ್ಯಾಕ್ ಸೈಡಲ್ಲೂ ಸಹ TVS ಲೋಗೋ. ಅದಾದ ನಂತರ ಇದು 3D ಕಂಪ್ಲೀಟ್ಲಿ ಬ್ಲ್ಯಾಕ್ ಗ್ಲಾಸ್ ಬ್ಲ್ಯಾಕ್ ಕಲರ್ ಫಿನಿಶಿಂಗ್ ಇದೆ. ಮತ್ತು ಬ್ಯಾಕ್ ಸೈಡ್ ಬ್ರೇಕ್ ಲೈಟ್ ಸಹ ಅಷ್ಟೇ ಕಂಪ್ಲೀಟಾಗಿ ಆನ್ ಆಗುತ್ತೆ ಪೂರ್ತಿ. ಅದ್ರ ಜೊತೆಗೆ ಇಂಡಿಕೇಟರ್ ಸಹ ಫ್ರಂಟ್ DRL ಹೇಗಿದೆಯೋ ಅದೇ ರೀತಿಯಾಗಿ ಇಂಡಿಕೇಟರ್ ಸಹ ಇದರಲ್ಲೇ ಇದೆ. ಎಕ್ಸ್ಟ್ರಾ ಏನಿಲ್ಲ. ಎಷ್ಟು ಫ್ಯೂಚರಿಸ್ಟಿಕಾಗಿ ಕಾಣಿಸ್ತಾ ಇದೆ ನೋಡಿ ಈ ಒಂದು ಡಿಸೈನು. ಬ್ಯಾಕ್ ಸೈಡ್ ವೀಲ್ ಸಹ ಅಷ್ಟೇ 90/90 12 ಇಂಚಸ್ ಅಲಾಯ್ ವೀಲ್ಸ್ನೇ ಕೊಟ್ಟಿದ್ದಾರೆ ಬ್ಯಾಕ್ ಸೈಡಲ್ಲಿ. ಮಾತ್ರ ಬ್ಯಾಕ್ ಸೈಡಲ್ಲಿ ಡ್ರಮ್ ಬ್ರೇಕ್ ಬರುತ್ತೆ, ಡಿಸ್ಕ್ ಬ್ರೇಕ್ ಬರಲ್ಲ ಇದರಲ್ಲಿ. 130 mm ಡ್ರಮ್ ಬ್ರೇಕ್ ಬರುತ್ತೆ. ಅದಾದ ನಂತರ ನಾವು ಇಲ್ಲಿ ಫುಟ್ ಪೆಗ್ನ ನೋಡ್ಬೋದು, ಮತ್ತು ಜುಪಿಟರ್ ಲೋಗೋ ಆಗಲೇ ಹೇಳಿದಾಗೆ. ಅದಾದ ನಂತರ ನಾವು ಕನ್ವೀನಿಯನ್ಸ್ ಬಗ್ಗೆ ಮಾತಾಡೋದಾದರೆ ಕೀನಲ್ಲೇ ಪ್ರತಿಯೊಂದನ್ನು ಓಪನ್ ಮಾಡೋ ಥರ ಕೊಟ್ಟಿದ್ದಾರೆ. ಏನಂದರೆ ನಮಗೆ ಹಿಂದೆ ಈ ಒಂದು ಡಿಕ್ಕಿ ಏನಿದೆ ಸ್ಪೇಸು, ಬೂಟ್ ಸ್ಪೇಸು, ಸೊ ಆ ಒಂದು ಸ್ಪೇಸ್ನ ಓಪನ್ ಮಾಡೋದಕ್ಕೋಸ್ಕರನೂ ಇಲ್ಲೇ ಕೊಟ್ಟಿದ್ದಾರೆ. ಫ್ಯೂಯಲ್ ಓಪನ್ ಮಾಡೋದಕ್ಕೋಸ್ಕರನೂ ಇಲ್ಲೇ ಕೊಟ್ಟಿದ್ದಾರೆ. ಗಾಡಿ ಆನ್ ಮಾಡೋದು ಇಲ್ಲೇ. ನಂತರ ನಾವಿಲ್ಲಿ ಮೊಬೈಲ್ ಚಾರ್ಜರ್ USB ಚಾರ್ಜರ್ ಸಹ ನೋಡ್ಬೋದು ಇದರಲ್ಲಿ. ಸೊ ಕಾಣಿಸ್ತಾ ಇದೆ. 2 ಲೀಟರ್ ಸ್ಪೇಸ್ನ ಕೊಟ್ಟಿದ್ದಾರೆ. ಸೊ ಲೆಫ್ಟ್ ಸೈಡಿಂದ ನೋಡಿದ್ರೆ ಇದು ಫ್ಯೂಯಲ್ ಲಿಡ್ ಕಾಣಿಸ್ತಾ ಇದೆ. ಫ್ರಂಟಲ್ಲೇ ಇರುತ್ತೆ, ನಿಮಗೆ ಸೀಟ್ ಎತ್ತಬೇಕಾಗೋ ಅವಶ್ಯಕತೆ ಇಲ್ಲ. ಮುಂಚೆ ಬರ್ತಾ ಇದ್ದ ವೇರಿಯಂಟಲ್ಲೆಲ್ಲ ಬ್ಯಾಕ್ ಸೈಡಲ್ಲಿ ಇರ್ತಾಯಿತ್ತು. ನಂತರ ನಾವು ಹಿಂದುಗಡೆ ಡಿಕ್ಕಿ ಹೇಗೆ ಓಪನ್ ಮಾಡೋದು ಅಂತ ನೋಡೋಣ. ಸೊ ಜಸ್ಟ್ ಕೀ ಹಾಗೆ ಇಟ್ಕೊಂಡು ಸೊ ಈ ರೀತಿಯಾಗಿ ಲೆಫ್ಟ್ ಸೈಡಿಗೆ ಟರ್ನ್ ಮಾಡಿದರೆ ನಮಗೆ ಡಿಕ್ಕಿ ಓಪನ್ ಆಗುತ್ತೆ. ಸೊ ಸ್ಪೇಸ್ ಕೂಡ ನೋಡ್ಬೋದು. 2 ಫುಲ್ ಸೈಜ್ ಹೆಲ್ಮೆಟ್ಟು, ಒಂದು ಮೀಡಿಯಮ್ ಸೈಜ್ದು ಆರಾಮಾಗಿ ಇಡ್ಬೋದು. ಯಾಕೆಂದರೆ ಅದೇ ರೀತಿಯಾದಂಥ ಸ್ಪೇಸ್ನ ಕೊಟ್ಟಿದ್ದಾರೆ. ಅದೇ ರೀತಿ ನಾವು ಫ್ಯೂಯಲ್ ಲಿಡ್ನ ಓಪನ್ ಮಾಡೋದು ಹೇಗೆ ಅಂತ ನೋಡಿದ್ರೆ ಪುಷ್ ಮಾಡಿ ರೈಟ್ ಸೈಡಿಗೆ ಮಾಡಿದ್ರೆ ಸೊ ಫ್ಯೂಯಲ್ ಲಿಡ್ ಓಪನ್ ಆಗುತ್ತೆ. ಸೊ ಫ್ಯೂಯಲ್ ಲಿಡ್ನ ವಾಪಸ್ ಹಾಕೋದು ತುಂಬ ಈಸಿ, ಜಸ್ಟ್ ಪುಷ್ ಲಾಕ್ ಇದು. ಸೊ ಈ ರೀತಿಯಾಗಿ ಪುಷ್ ಮಾಡಿದ್ರೆ ಸಾಕು, ಲಾಕ್ ಆಗಿಬಿಡುತ್ತೆ. ಸೊ ಜಸ್ಟ್ ಸಿಂಪಲ್ ಲೆಫ್ಟ್ ಸೈಡಿಗೆ ಮಾಡಿದ್ರೆ ಬೂಟ್ ಓಪನ್ ಆಗುತ್ತೆ, ಪುಷ್ ಮಾಡ್ಕೊಂಡು ರೈಟ್ ಸೈಡಿಗೆ ಮಾಡಿದ್ರೆ ಫ್ಯೂಯಲ್ ಓಪನ್ ಆಗುತ್ತೆ. ಸೊ ಅದನ್ನು ಕೂಡ ಬರೆದಿದ್ದಾರೆ ಇಲ್ಲಿ ನೋಡ್ಕೋಬೋದು. ಅದಾದ ನಂತರ ಇನ್ನು ಗಾಡಿ ಸೈಡ್ ಲಾಕ್ ಮತ್ತು ಆನ್ ಆ್ಯಂಡ್ ಆಫ್ ಮಾಡೋದು ನಾರ್ಮಲ್. ಸೊ ಸ್ವಿಚಸ್ ನಮಗೆ ಮಾತಾಡಿದ್ರೆ ಲೆಫ್ಟ್ ಸೈಡಲ್ಲಿ ಹೈ ಬೀಮ್, ಲೋ ಬೀಮ್, ಸೊ ಈ ರೀತಿಯಾಗಿ. ನಂತರ ಪಾಸ್ ಲೈಟ್ ಕೂಡ ಇಂಟಿಗ್ರೇಟೆಡ್ ಆಗಿ ಕೊಟ್ಟಿದ್ದಾರೆ. ಇಲ್ಲಿ ನೋಡೋದಾದರೆ ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ, ರೈಟ್, ಲೆಫ್ಟ್ ಮತ್ತು
ಆಫ್, ಮತ್ತು ಇಲ್ಲಿ ಹಜಾರ್ಡ್ ಲೈಟ್ನ ಸಹ ಇದರಲ್ಲೇ ಕೊಟ್ಟಿದ್ದಾರೆ. ನಂತರ ಇಲ್ಲಿ ಹಾರನ್ನು, ಸೊ ಇಲ್ಲಿ ಫ್ರಂಟಲ್ಲಿ ಏನು ನೋಡ್ತೀವಿ, ಇದು ಬ್ರೇಕ್ ವಿತ್ ಲಾಕ್, ಸೊ ಬ್ರೇಕ್ ಲಾಕ್ನ ಸಹ ನೋಡ್ಬೋದು. ನಂತರ ರೈಟ್ ಸೈಡ್ ಸ್ವಿಚಸ್ ನೋಡೋದಾದರೆ ಇದರಲ್ಲಿ ಐಗೋ ಬಟನ್ ಇದೆ ನೋಡಿ ಇಲ್ಲಿ. ಸೊ ಆಟೋ ಸ್ಟಾರ್ಟ್ ಸ್ಟಾಪ್ ಅಂತ ಏನೋ ಒಂದು ಕಾರಲ್ಲಿ ಫೀಚರ್ ನೋಡ್ತೀವಿ, ಆ ರೀತಿಯಾದಂಥ ಫೀಚರು. ನಂತರ ಇಲ್ಲಿ ಸೆಲ್ಫ್ ಸ್ಟಾರ್ಟ್ ಬಟನ್ ವಿತ್ ವಾಯ್ಸ್ ಕಮಾಂಡ್, ಇದರಲ್ಲಿ ಸ್ಮಾರ್ಟ್ ಎಕ್ಸ್ ಕನೆಕ್ಟ್ ಇರೋದ್ರಿಂದ ವಾಯ್ಸ್ ಕಮಾಂಡು. ಸೊ ಇದಿಷ್ಟು ಎಲೆಕ್ಟ್ರಾನಿಕ್ಸ್ ವೈಸ್. ನಂತರ ನಾವು ಸ್ಪೀಡೋಮೀಟರ್ನ ಬಗ್ಗೆ ಮಾತಾಡೋದಾದರೆ, ಸೊ ಗಾಡಿ ಆನ್ ಮಾಡ್ತಾ ಇದ್ದೀನಿ ನೋಡಿ, ಸ್ಪೀಡೋಮೀಟರ್ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಇದರಲ್ಲಿ ಸೊ ಮೇಲ್ಭಾಗದಲ್ಲಿ ಟೈಮ್, ಹೆಲ್ಮೆಟ್ ರಿಮೈಂಡರ್, ನಂತರ ಇಲ್ಲಿ ಟ್ರಿಪ್ ಎ, ಟ್ರಿಪ್ ಬಿ, ಸೊ ಟ್ರಿಪ್ ಬಿ, ನೆಕ್ಸ್ಟ್ ಓಡೋಮೀಟರ್ ಕಂಪ್ಲೀಟ್. ಸೊ ಆ 3 ಆಪ್ಷನ್ನ ಕೊಟ್ಟಿದ್ದಾರೆ. ಅದರ ಒಂದು ರೇಂಜ್, ನಾವು ಇವಾಗ ಫ್ಯೂಯಲ್ ಎಷ್ಟಿದೆ ಅದರ ರೇಂಜನ್ನ ಸಹ ನೋಡ್ಬೋದು ಇಲ್ಲಿ. ಸೊ ಇಲ್ಲಿ ಮೇಲ್ಗಡೆ ಏನು ನೋಡ್ತಾ ಇದ್ದೀವಿ, ಈ ಮೇಲ್ಗಡೆ ಇರೋವಂಥ ಆಪ್ಷನ್ಸ್ ಬಂದು ಇದು ಸ್ಮಾರ್ಟ್ ಎಕ್ಸ್ ಕನೆಕ್ಟ್ಗೆ ಕೊಡುತ್ತೆ. ಇದು ಸ್ಮಾರ್ಟ್ ಎಕ್ಸ್ ಕನೆಕ್ಟಿನ ಒಂದು ಫೀಚರ್ಸ್ನ ಇಲ್ಲಿ ನಮಗೆ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಆಗಿರ್ಬೋದು, ಮತ್ತು ಕಾಲ್ ಅಲರ್ಟ್, SMS ಅಲರ್ಟ್, ಆ ರೀತಿಯಾದಂತಹ ಇನ್ಫಾರ್ಮೇಷನ್ನ ಇಲ್ಲಿ ಕೊಡುತ್ತೆ. ಬಟ್ ಇದು ನೆಗೆಟಿವ್ LCD ಡಿಸ್ಪ್ಲೇ ಕೊಟ್ಟಿರೋದ್ರಿಂದ ಸ್ವಲ್ಪ ನಮಗೆ ಹಾರ್ಶ್ ಸನ್ಲೈಟ್ನಲ್ಲಿ ನೋಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಅನಿಸುತ್ತೆ. ಬಟ್ ನೈಟ್ ಟೈಮಲ್ಲಿ ತುಂಬಾ ಶಾರ್ಪ್ನೆಸ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಕಣ್ಣಿಗಷ್ಟು ಸ್ಟ್ರೈನ್ ಅಂತ ಅನಿಸಲ್ಲ. ಬಟ್ ಇದು ಒಂದು ಏನೊಂದು ನೆಗೆಟಿವ್ ಡಿಸ್ಪ್ಲೇ ಕೊಟ್ಟಿರೋದು ಸ್ವಲ್ಪ ಡ್ರಾಬ್ಯಾಕ್ ಅಂತಲೇ ಹೇಳ್ಬೋದು. ನಂತರ ಇಂಡಿಕೇಟರ್ಸ್ನ ಲೈಟ್, ಜಸ್ಟ್ ಇದನ್ನು ಲಾಂಗ್ ಪ್ರೆಸ್ ಮಾಡಿದರೆ ನಮಗೆ ಹಜಾರ್ಡ್ ಲೈಟ್ನ ಸಹ ಆನ್ ಮಾಡ್ಬೋದು. ಸೊ ಹಜಾರ್ಡ್ ಲೈಟ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಿ. ಸೊ ಇವಾಗ DRL ಆನ್ ಆಗಿದೆ, ಅದ್ರ ಜೊತೆಗೆ ಹಜಾರ್ಡ್ ಲೈಟ್ ಸಹ ಆನ್ ಆಗಿದೆ. ಸೊ ಅದೇ ರೀತಿಯಾಗಿ ಬ್ಯಾಕ್ ಸೈಡಲ್ಲೂ ನೋಡೋದಾದರೆ, ಸೊ ಈ ರೀತಿಯಾಗಿ ಬ್ಯಾಕ್ ಸೈಡು ಬ್ರೇಕ್ ಲೈಟ್, ಸಿಂಗಲ್ ಸ್ಟ್ರಿಪ್ ಲೈಟ್ ಆನ್ ಆಗಿದೆ, ಮತ್ತು ಎರಡೂ ಸಹ ಇಂಡಿಕೇಟರ್ಸ್ ಅಂದರೆ ಹಜಾರ್ಡ್ ಲೈಟ್ ಆನ್ ಆಗಿದೆ. ಇನ್ನು ಸ್ಮಾರ್ಟ್ ಎಕ್ಸ್ ಕನೆಕ್ಟಿವಿಟಿ ಬಂದು TVS ಕನೆಕ್ಟ್ ಆ್ಯಪಿನ ಮುಖಾಂತರ ನಾವು ಆರಾಮಾಗಿ ಕನೆಕ್ಟ್ ಮಾಡ್ಕೋಬೋದು ಈ ಒಂದು ವೆಹಿಕಲ್ನ. ಅದಾದ ನಂತರ ಸೀಟ್ ಎಷ್ಟು ಉದ್ದ ಇದೆ ಅಂತ ನೋಡಿ. ಗಾಡಿ ಸೈಜು ನಿಮಗೆ ಇಷ್ಟಿದ್ರೂ ಸಹ ಸೊ ಫ್ರಂಟ್ ಮತ್ತು ಬ್ಯಾಕ್ ಸೀಟ್, ಸೊ ಎರಡೂ ಸಹ ಆರಾಮಾಗಿ ಕೂತ್ಕೊಂಡು ಹೋಗೋದಕ್ಕೆ ಕೊಟ್ಟಿದ್ದಾರೆ. ಸೊ ಅಷ್ಟು ಉದ್ದ ಇದೆ ಸೀಟು. ಸೊ ಇಲ್ಲಿ ನೋಡ್ಬೋದು ಸೀಟಿನ ಒಂದು ಲೆಂತ್ ಎಷ್ಟಿದೆ ಅಂತ. ಆರಾಮಾಗಿ ಇಬ್ಬರು ಆರಾಮಾಗಿ ಕಮ್ಯೂಟ್ ಮಾಡ್ಬೋದು ಸಿಟಿ ಒಳಗಡೆ. ಸೊ ಆ ರೀತಿಯಾಗಿ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಗಾಡಿಯ ಓವರ್ ಲುಕ್ ಮತ್ತು ಒಂದು ಪ್ರೈಸ್ ಡೀಟೇಲ್ಸ್ನ ಆಗಲೇ ಹೇಳಿದ್ದೀನಿ, ಮತ್ತು ಒಂದು ಫೀಚರ್ಸ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇವಾಗ ದಿ ಆಲ್ ನ್ಯೂ ಜುಪಿಟರ್ 113 2025 ವೇರಿಯಂಟ್ ಓಡಿಸ್ತಾ ಮಾತಾಡೋಣ. ಗಾಡಿ ಹೇಗಿದೆ, ಪರ್ಫಾರ್ಮೆನ್ಸ್ ಹೇಗಿದೆ, ಸಸ್ಪೆನ್ಷನ್ ಆಗಲಿ, ಬ್ರೇಕ್ ಆಗಲಿ, ಸೊ ಫೀಚರ್ಸ್ ಆಗಲಿ ಹೇಗೆ ಕನ್ವೀನಿಯನ್ಸ್ ಕೊಡುತ್ತೆ, ಸೇಫ್ಟಿ ಕೊಡುತ್ತೆ ಅಂತ ನೋಡೋಣ. ಸೊ ಮೊದಲನೇದಾಗಿ ಗಾಡಿ ಆನ್ ಮಾಡೋದ, ಸೊ ತುಂಬ ಸ್ಮೂತಾಗಿ ಆನ್ ಆಗುತ್ತೆ ಗಾಡಿ. ಇಗ್ನಿಷನ್ ಅಂತೂ ಫೆದರ್ ಟಚ್ ಅಂತಲೇ ಹೇಳ್ಬೋದು. ಸೊ ಈ ಗಾಡಿ ಆನ್ ಆಗಿದೆ, ನನಗೆ ಸ್ವಲ್ಪ ವೈಬ್ರೇಷನ್ ಸ್ವಲ್ಪ ಫೀಲ್ ಆಗ್ತಾ ಇದೆ ಫ್ರಂಟಲ್ಲಿ ನೋಡ್ಬೋದು ಇಲ್ಲಿ. ಸೊ ಹ್ಯಾಂಡಲ್ ಬಾಕ್ಸ್ ಸ್ವಲ್ಪ ವೈಬ್ರೇಷನ್ ಫೀಲ್ ಆಗ್ತಾ ಇದೆ ಇದು. ಸೊ ಗಾಡಿ ಓಡಿಸ್ಬೇಕಾದ್ರೆ, ನಾರ್ಮಲಾಗಿ ಓಡಿಸ್ಬೇಕಾದ್ರೆ ಇಲ್ಲಿ ಇಕೋ ಅಂತ ತೋರಿಸುತ್ತೆ. ಸೊ ಸ್ವಲ್ಪ ಎಕ್ಸಲೇಷನ್ ಜಾಸ್ತಿ ಮಾಡಿದ್ರೆ ಅದೇ ಆಟೋಮೆಟಿಕಲಿ ಪವರ್ ಮೋಡ್ಗೆ ಕನ್ವರ್ಟ್ ಆಗುತ್ತೆ. ಬ್ಯಾಲೆನ್ಸಿಂಗ್ ಹೇಗಿದೆ ಅಂತ ನೋಡೋದಾದ್ರೆ, ಬಾಡಿ ಬ್ಯಾಲೆನ್ಸಿಂಗ್ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದರಲ್ಲಿ ಬಾಡಿ ಬ್ಯಾಲೆನ್ಸಿಂಗ್ ಟೆಕ್ನಾಲಜಿ ಇದೆ. ಇದು TVS ವಿಗೋನಲ್ಲಿ ಫಸ್ಟ್ ಅದು ಬಂದಿದ್ದು. ಸೊ ಅದೇ ಒಂದು ಟೆಕ್ನಾಲಜಿ ಇದರಲ್ಲೂ ಸಹ ಕೊಟ್ಟಿದ್ದಾರೆ. ಸೊ ಯೂಟರ್ನ್ ತಗೋಬೇಕಾದ್ರೆ ಹೇಗೆ ನೋಡೋಣ. ಸೊ ತುಂಬ ಈಸಿಯಾಗಿ ಯೂಟರ್ನ್ ತಗೋಬೋದು. ಸೊ ಇಲ್ಲಿ ಹಂಪ್ ಇದೆ. ಸೊ ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ಇರೋದ್ರಿಂದ ಎರಡನ್ನೂ ಅಪ್ಲೈ ಮಾಡಿದ್ರೆ ಸೊ ನೋಡಿ ಆರಾಮಾಗಿ ಕಂಟ್ರೋಲ್ ಆಯಿತು ಗಾಡಿ. ಸೊ ನಿಮಗೆ ಈ ಒಂದು ಬ್ರೇಕ್ ಹಿಡಿಬೇಕಾದ್ರೆ ಅದೇ ಫೀಲ್ ಆಗುತ್ತೆ. ನೀವು ಇಲ್ಲಿ ಇದು ಹಿಡಿದಾಗ ಸೊ ಇದು ಸ್ವಲ್ಪ ಎಳೆಯುತ್ತೆ, ಇದೇನೆ ಸೊ ಒಳಗಡೆ ಬರುತ್ತೆ. ಸೊ ನಿಮಗೇನೆ ಫೀಲ್ ಆಗುತ್ತೆ ಅದು. ಸೊ ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ಸಿಂಕ್ರೋನಸ್ ಆಗಿ ವರ್ಕ್ ಆಗ್ತಿದೆ ಅನ್ನೋದು ನಿಮಗೆ ಅಲ್ಲೇ ಗೊತ್ತಾಗುತ್ತೆ. ಸೊ ಹಾಗೆ ಆಕ್ಸಲರೇಷನ್ ಅಷ್ಟೇ 5.9 kW ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ, ಮತ್ತು 9.8 Nm ಟಾರ್ಕನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಹಾಗಾಗಿ ಸಿಟಿ ಒಳಗಡೆ ಕಮ್ಯೂಟ್ ಮಾಡೋದಕ್ಕೆ ಏನೂ ತೊಂದರೆನೇ ಇಲ್ಲ. ಸೊ ಇವಾಗ ಒಂದು ಈ ಸಿಟಿ ಒಳಗಡೆ ಓಡಿಸ್ಬೇಕಾದ್ರೆ ನಮಗೆ ಐಗೋ ಅಸಿಸ್ಟ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡೋಣ. ಇವಾಗ ಐಗೋ ಅಸಿಸ್ಟ್ ಆನ್ ಆಗಿದೆ ಇವಾಗ. ಸೊ ಇವಾಗ ಹೋಗ್ತಾ ಇದ್ದೀನಿ. ಸಪೋಸ್ ಏನೋ ಒಂದು ಸಿಗ್ನಲ್ ಸಿಕ್ತು ಅಂತ ಇಟ್ಕೊಳ್ಳಿ. ಸೊ ಆಗ ನಾನು ಗಾಡಿನ ನಿಧಾನ ಮಾಡ್ಕೋತೀನಿ. ಸೊ ನಿಧಾನ ಮಾಡ್ಕೊಂಡು ನಾನು ಇವಾಗ ಗಾಡಿನ ನಿಲ್ಲಿಸ್ಕೋತೀನಿ. ಸೊ ನೋಡಿ ಇಲ್ಲಿ ಲೈಟ್ ಆನ್ ಆಯಿತು. ಇಲ್ಲಿ ನೋಡ್ತಾ ಇರ್ಬೋದು ಸನ್ಲೈಟಲ್ಲಿ ಅಷ್ಟಾಗಿ ಕಾಣಿಸಲ್ಲ. ಸೊ ಬ್ಲಿಂಕ್ ಆಗ್ತಾ ಇದೆ. ಸೊ ವಿತಿನ್ 10 seconds ಗಾಡಿ ಆಫ್ ಆಯಿತು. ಸೊ ನಾನು ಕೀ ಹಾಗೆ ಬಿಟ್ಟಿದ್ದೀನಿ, ನಾನು ಮ್ಯಾನ್ಯುವಲ್ ಆಗಿ ಆಫ್ ಮಾಡಿಲ್ಲ. ಸೊ ಹಾಗೆ ಬಿಟ್ಟಿದ್ದೀನಿ. ಇಲ್ಲಿ ನೋಡ್ಬೋದು ಗಾಡಿ ಆಟೋಮೆಟಿಕಲಿ ಆಫ್ ಆಯಿತು ಗಾಡಿ.
ಸೊ ಇದನ್ನು ಐಗೋ ಅಸಿಸ್ಟ್ ಅಂತಾರೆ. ನೀವು ಸಿಟಿ ಟ್ರಾಫಿಕ್ನಲ್ಲಿ ಇರಬೇಕಾದ್ರೆ ಜಾಸ್ತಿ ಹೊತ್ತು ಸಿಗ್ನಲ್ ಇದ್ದಾಗ ಗಾಡಿನ ನೀವು ಮ್ಯಾನ್ಯಲ್ ಆಗಿ ಆನ್ ಆಫ್ ಮಾಡೋ ಅವಶ್ಯಕತೆ ಇಲ್ಲ, ಅದಾಗದೇ ಆಫ್ ಆಗುತ್ತೆ. ಜಸ್ಟ್ ನಾವು ಒಂಚೂರು ಬ್ರೇಕ್ ಇಟ್ಕೊಂಡು ಆಕ್ಸಲರೇಷನ್ ಸ್ವಲ್ಪ ಕೊಟ್ಟರೆ ಸಾಕು, ಅದಾಗದೇ ಆನ್ ಆಗುತ್ತೆ. ಆಮೇಲೆ ಬ್ರೇಕ್ ಬಿಟ್ಕೊಂಡು ಆರಾಮಾಗಿ ನಾವು ಮೂವ್ ಮಾಡ್ಬೋದು. ಸೊ ಈ ರೀತಿಯಾಗಿ ಐಗೋ ಅಸಿಸ್ಟ್ ವರ್ಕ್ ಆಗುತ್ತೆ. ಸೊ ಇದು ನಮಗೆ 10% ಮೋರ್ ಫ್ಯೂಯಲ್ ಎಕಾನಮಿ ಕೊಡುತ್ತೆ ಅಂತ ಟಿ ವಿ ಎಸ್ನಲ್ಲಿ ಕ್ಲೇಮ್ ಮಾಡಿದ್ದಾರೆ. ಸೊ ಆಗಲೇ ಹೇಳಿದಾಗ ಈ ಒಂದು ವೆಹಿಕಲ್ ಈಗ ಹಾಸನದ ಶ್ರೀಕೃಷ್ಣ ಟಿ ವಿ ಎಸ್ನಲ್ಲಿ ಅವೈಲಬಿಲಿಟಿ ಇದೆ. ಸೊ ನೀವು ಇಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಒಂದು ಲೊಕೇಶನ್ನ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಈ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ.